ಸರ್ ಇವತ್ತು ಹೊಸ ಬಗ್ಗೆ ಒಂದು ಅಭಿಯಾನ ಸರ್ ಕಳೆದ 15 ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯುವಂಥದ್ರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಆ ಉದ್ದೇಶದಿಂದ ನಾವು ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ವಾಂಟೆಡ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ ನಮ್ಮ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿ ಅವರಿಗೆ ಬಹುಮಾನ ಹಾಗೂ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಸರ್ 1 ನಿಮಿಷ ಯಾಕೆ 1 ಲಕ್ಷ ರೂಪಾಯಿ ಬಹುಮಾನ ಹಾಗೂ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಈ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲವಾಗಿದೆ. ಸಂಸದ ಈಗಾಗಲೇ ಸಿಡಿ ಪ್ರಕರಣ ಆಗಿರ್ಬೋದು ಮತ್ತೆ ಪೆನ್ ಡ್ರೈವ್ ಪ್ರಕರಣ ಆಗಿರ್ಬೋದು, ಇವರುಗಳು ಖಂಡಿತವಾಗೂ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ ನಿಂತಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿದ್ದಾರೆ. 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀರಾ? 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀರಾ? 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ. ಅವರಿಗೆ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ. ಮತ್ತೆ ವಿತ್ ಸನ್ಮಾನ, ಜನತಾ ಪಾರ್ಟಿಯಿಂದ ವಿತ್ ಸನ್ಮಾನ. ನಿಮ್ಮ ಹೆಸರು? ನಿಮ್ಮ ಹೆಸರು? ನನ್ನ ಹೆಸರು ನಾಗೇಶ್, ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜನತಾ ಪಕ್ಷ. ವಿರುದ್ಧ ಒಂದು ಪೋಸ್ಟರ್ ಅಭಿಯಾನ ಶುರುವಾಗಿರುವಂತದ್ದು. ಏನು ಪ್ರಜ್ವಲ್ ರೇವಣ್ಣನನ್ನು ಪತ್ತೆ ಮಾಡಿಕೊಡ್ಬೇಕು ಅಂತೇಳಿ ಜನತಾ ಪಕ್ಷದಿಂದ ಒಂದು ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ಈಗ ಶಿವಾನಂದ ಸರ್ಕಲ್ ನ ಒಂದು ಅಂಡರ್ ಪಾಸ್ ಬಳಿ ಒಂದು ಪೋಸ್ಟರ್ ಅಂಟಿಸಿದ್ದು, ಈಗ ಪೊಲೀಸರು ಆ ಒಂದು ಪೋಸ್ಟರ್ ಅನ್ನ ತೆರವು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡಬಹುದು ಈ ಒಂದು ಪೋಸ್ಟರ್ ಇದೆ, ಮತ್ತೆ ಅದ್ರ ಮೇಲೆ 1 ಲಕ್ಷ ರೂಪಾಯಿಯನ್ನ ಬಹುಮಾನ ಕೂಡ ಘೋಷಣೆ ಮಾಡಿ ಅವರನ್ನ ಪತ್ತೆ ಮಾಡಿಕೊಡ್ಬೇಕು ಅಂತೇಳಿ ಒಂದು ಪೋಸ್ಟರ್ ಅನ್ನ ಅಂಟಿಸಿರೋದನ್ನು ನಾವು ಕಾಣಬಹುದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ಕೊಟ್ಟು ಪೋಸ್ಟರ್ ಅಂಟಿಸಿದ್ದವರನ್ನ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಮತ್ತೆ ಆ ಒಂದು ಪೋಸ್ಟರ್ಗಳನ್ನ ಕಿತ್ಕೊಳ್ಳುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದು, ಕೆಲವು ಕಡೆ ಅಂಟಿಸಿದಂತ ಪೋಸ್ಟರ್ಗಳನ್ನ ಈಗ ಪೊಲೀಸರು ತಮ್ಮ ಸುಪರ್ದಿಗೆ ಪಡ್ಕೊಂಡು ಈಗ ಅವುಗಳನ್ನ ಕಿತ್ಕೊಂಡು ಹೋಗ್ತಿರೋಂಥದ್ದನ್ನು ನಾವು ನೋಡಬಹುದು. ಮತ್ತೆ ಈಗಾಗಲೇ ಪೊಲೀಸರು ಕೂಡ ಶಿವಾನಂದ ಸರ್ಕಲ್ ಬಳಿ ಆಗಮಿಸಿದ್ದು, ಈ ಒಂದು ಪೋಸ್ಟರ್ ಅಂಟಿಸಿದ್ದ ಕಾರ್ಯಕರ್ತರನ್ನ ಈಗ ವಶಕ್ಕೆ ಪಡ್ಕೊಂಡು ತೆರಳ್ತಾ ಇದ್ದಾರೆ. ಏನು ಈ ಒಂದು ಪ್ರಕರಣ ದಾಖಲಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ನಾಪತ್ತೆಯಾಗಿದ್ದಾರೆ. ಮತ್ತೆ ಪೊಲೀಸರು ಕೂಡ ಅವರನ್ನ ಪತ್ತೆ ಮಾಡ್ತಾ ಇಲ್ಲ ಅಂತೇಳಿ ಒಂದು ಆರೋಪವನ್ನು ಮಾಡಿ ಈ ಒಂದು ಪೋಸ್ಟರ್ ಅಭಿಯಾನವನ್ನ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರೋದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಕಣ್ಮಣಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.